ಕಲ್ಪತರು ನಾಡಿನ ತುಮಕೂರಿನ ಹುಡುಗ ಈಗ ಗತವೈಭವವನ್ನ ಬೆಳ್ಳಿ ಪರದೆಯಲ್ಲಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ಪರದೆಯನ್ನ ಪ್ರವೇಶಿಸೋದಕ್ಕೆ ದುಷ್ಯಂತ್ ಅವರು ಸಿದ್ಧವಾಗ್ತಾ ಇದ್ದಾರೆ. ಗತವೈಭವ ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವರ ಮೊದಲ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ರದರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ವೆಲ್ಕಮ್ ಟು ದ ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಧನ್ಯವಾದಗಳು. ಹೇಗಿದೆ ಗತವೈಭವ? ಮೊದಲ ಸಿನಿಮಾದಲ್ಲೇ ಗತವೈಭವನ್ನ ತೋರಿಸೋದಕ್ಕೆ ಬರ್ತಾ ಇದ್ರ. ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್? ಅಂಡ್ ಮೊದಲ ಬಾರಿಗೆ ಅಂಬೆಗಾಲ್ ಇಡ್ತಿದ್ದೀರಾ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ. ಸೊ ಭಯ ಆಗ್ತಿದ್ಯಾ, ಖುಷಿ ಆಗ್ತಿದ್ಯಾ, ನರ್ವಸ್ ಆಗ್ತಿದ್ಯಾ, ಏನು ಓಡ್ತಿದೆ ತಲೆಯಲ್ಲಿ? ಈ ಎಲ್ಲ ಒಟ್ಟಿಗೆ ಆಗ್ತಿದೆ, ಮಿಶ್ರ ಭಾವ. ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ. ಟೀಸರ್ ನೋಡಿದವರು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಿರೀಕ್ಷೆ ಮಾಡಿರಲಿಲ್ಲ, ಈ ಥರದೊಂದು ಟೀಸರ್ ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ಟೀಸರ್ ನಾವೊಂದು ಅರ್ಜೆಂಟಿಗೆ ಏನೋ ಒಂದು ಕಟ್ ಮಾಡಿ ಅಂತ ಬಿಡುಗಡೆ ಮಾಡಿರೋದು. ಇದರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ಗಳು ನಾವಿನ್ನೂ ತೋರ್ಸೋಕ್ಕಾಗಿಲ್ಲ. ಜಸ್ಟ್ ಒಂದೊಂದೂವರೆ ನಿಮಿಷದಲ್ಲಿ ಆ ಲಿಮಿಟೆಡ್ ಟೈಮ್ ಫ್ರೇಮಲ್ಲಿ ಏನು ತೋರಿಸ್ಬೋದು, ನಮಗಿದ್ದಂಥ ಟೈಮ್ ಕನ್ಸ್ಟ್ರೆಂಟಲ್ಲಿ ಏನು ತೋರಿಸ್ಬೋದು ಅದನ್ನು ನಾವು ಮಾಡಿದ್ದೀವಿ. ಬಟ್ ಅಕ್ಟೋಬರ್ ತಿಂಗಳಲ್ಲಿ ಸಾಂಗ್ಸ್ಗಳು, ಹಾಡುಗಳು ಬಿಡುಗಡೆ ಆಗ್ತವೆ. ಅದಾದ ನಂತರ ನವೆಂಬರ್ 14ಕ್ಕೆ ಸಿನಿಮಾ ಬಿಡುಗಡೆ. ಮುಂದೆ ಬಿಡುವಂಥ ಕಾಂಟೆಂಟ್ಗಳಲ್ಲಿ ಮತ್ತು ಟ್ರೈಲರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಒಂದು ಜೆನ್ಯೂನ್ ಎಫರ್ಟ್ ಕಾಣುತ್ತೆ ಅಂತ ನಿಮಗೆ ಅನ್ಕೊಂಡಿದ್ದೀನಿ ನಾನು. ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಸಿಗುವಂಥದ್ದೇ ಹೆಚ್ಚು ಆಗಿದೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ 4 ಶೇಡ್ಸ್ ಇರುವಂತಹ ಒಂದು ಕ್ಯಾರೆಕ್ಟರ್, ಅದರಲ್ಲೂ ಕೂಡ ವಿಭಿನ್ನವಾಗಿರೋ ಶೇಡ್ಸ್. ಅದರಲ್ಲಿ ನಿಮಗೆ ಒಬ್ಬ ಹೊಸ ಹುಡುಗನಿಗೆ ಇಂಥ ಶೇಡ್ಸ್ ಸಿಕ್ಕಾಗ ಅದನ್ನ ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂತಂದ್ರೆ ಒಂದೊಂದು ವೇರಿಯೇಷನ್ಸ್ ಅಲ್ಲೂ ಕೂಡ ಒಂದೊಂದು ಪಾತ್ರ ವಿಭಿನ್ನವಾಗಿ ಬಂದಿರುತ್ತೆ. ಸೊ ಆ ಶೇಡ್ಸ್ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಆಯ್ತು, ಎಷ್ಟು ಪ್ಲಸ್ ಪಾಯಿಂಟ್ ಆಯ್ತು ನಿಮ್ಗೆ ಫಸ್ಟ್ ಸಿನಿಮಾದಲ್ಲಿ ಹಿಂಗ್ ಸಿಕ್ಕಿರುವಂತದ್ದು? ನಾನು ಆವಾಗಲೇ ಹೇಳಿದ ಹಾಗೆ 2020ರಿಂದ 2021 ವರ್ಷದ ಅಂತಿವರೆಗೂ ಆಲ್ಮೋಸ್ಟ್ 1.5 ವರ್ಷ ಚೆನ್ನೈ, ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ 3 ಬೇರೆ ಬೇರೆ ತಂಡಗಳನ್ನ ಕಟ್ಟಿ ಕಥೆ ಬರೆಯೋಕೆ ಅಂತ ತಂಡಗಳನ್ನ ಕಟ್ಟಿಬಿಟ್ಟಿದ್ವಿ. ಸುಮಾರು 18 ಕಥೆಗಳನ್ನ ಕೇಳಿ ಯಾವುದೂ ಓಕೆ ಆಗಿರಲಿಲ್ಲ. ಕೊನೆಯದಾಗಿ ಸುನಿ ಸರ್ ಬಂದು, ನಾವು ಅಷ್ಟೊತ್ತಿಗೆ ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡಿದ್ವಿ. ಆ ಶೂಟ್ ಆದಮೇಲೆ, ಅದರ ವಿಡಿಯೋ ನೋಡಾದ್ಮೇಲೆ ಸುನಿ ಸರ್, ನಮ್ಮ ನಿರ್ದೇಶಕರು, ಇಲ್ಲ ಇದು ಒಂದು ಕಥೆ ಇದೆ, ಅದು ನಾನೇ ನಿರ್ಮಾಣ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಅದು ಶಾರ್ಟ್ 100% ಹಿಟ್ ಸಿನಿಮಾ ಆಗುತ್ತೆ. ಸೊ ಅದಕ್ಕೆ ನಾನೇ ನಿರ್ಮಾಣ ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ಆದರೆ ನಿನಗೆ ಯಾವುದೂ ಒಪ್ಪಿಗೆ ಆಗ್ತಿಲ್ಲ. 18 ಕತೆ ಹೇಳಿಸಿದ್ದೀನಿ 1.5 ವರ್ಷದಿಂದ, ಯಾವುದೂ ಒಪ್ಪಿಗೆ ಆಗ್ತಿಲ್ಲ. ಈ ಕಥೆಯಲ್ಲಿ 4 ಕ್ಯಾರೆಕ್ಟರ್ಸ್ಗಳು ಬರ್ತವೆ. ತುಂಬಾ ನುರಿತ ಕಲಾವಿದರಷ್ಟೇ ಮಾಡಕ್ ಸಾಧ್ಯ ಅಂತ ನಾನು ನಂಬಿದ್ದೀನಿ. ಆದರೆ ನಿನ್ನ ಲಾಂಚ್ ವಿಡಿಯೋ, ಹೀರೋ ಲಾಂಚ್ ವಿಡಿಯೋದಲ್ಲಿ ನನಗೆ ನೋಡಾದ್ಮೇಲೆ ನನಗೊಂದು ನಂಬಿಕೆ ಬಂತು, ನೀನು ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಇದೊಂದು ಕಥೆ ರೀಡಿಂಗ್ ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದ್ರು. ಕಥೆನ ಮೊದಲನೇ ರೀಡಿಂಗಲ್ಲೇ ನಮ್ಮ ಕಥೆ ಓಕೆ ಆಯಿತು. ಈ ಥರದೊಂದು, ನನಗೆ ಪೌರಾಣಿಕ ಅಂದ್ರೆ ನನಗೆ ಬಹಳ ಇಷ್ಟ. ನಾನು ಸುಮಾರು ಹಳೆ ಅಣ್ಣವ್ರದ್ದು ಪೌರಾಣಿಕ ಚಿತ್ರಗಳನ್ನ ನೋಡಿ ನಾನು ಬಹಳ ಪ್ರೇರೇಪಿತನಾಗಿರುವಂಥವನು. ಸೊ ನನಗೆ ಪೌರಾಣಿಕ ಮೊದಲನೇ ಸಿನಿಮಾದಲ್ಲಿ ಸಿಕ್ಕಿರುವಂಥದ್ದು ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಡೆಯುವಂಥ ಒಂದು ಪೀರಿಯಡ್ ಡ್ರಾಮಾ ಇರ್ಬೋದು. ಸೊ ಆಮೇಲೆ 1498ಅಲ್ಲಿ ಪೋರ್ಚುಗಲಿಂದ ಇಂಡಿಯಾಗೆ ಬರುವಂಥ ಒಂದು ಸಂದರ್ಭ, ವಾಸ್ಕೋಡಗಾಮ ಇಂಡಿಯಾ ಸಿ ರೂಟ್ ಕಂಡು ಹಿಡಿಯುವಂಥ ಒಂದು ಸಂದರ್ಭ. ಇದೆಲ್ಲದೂ ಒಂದೇ ಸಿನಿಮಾದಲ್ಲಿ ಅಭಿನಯಿಸೋಕೆ ಸಿಗುವಂಥ ಅವಕಾಶ. ಆಮೇಲೆ ಬೇರೆ ಬೇರೆ ಲುಕ್ಗಳು, ನೀವು 4 ಶೇಡ್ಸಲ್ಲೂ ನಾನು ಬೇರೆ ಬೇರೆ ಥರ ಕಾಣ್ತಿರ್ತೀನಿ. ಬೇರೆ ಆಕ್ಸೆಂಟ್ಗಳಿದಾವೆ, ಬೇರೆ ಭಾಷಾ ಉಪಯೋಗ ಬೇರೆ ರೀತಿ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅದರದೇ ಆದ ತಯಾರಿಗಳಿದಾವೆ. ಎಲ್ಲರೂ ಮಾತಾಡ್ತಾ ಹೇಳ್ತಾ ಇದ್ರು 4 ಸಿನಿಮಾ ಮಾಡ್ದಂಗೆ ಆಯ್ತಿದ್ದು ಅಂತ. ಅದಕ್ಕಾಗೇನೆ ಇದು ಇಷ್ಟು ಸಮಯ ಹಿಡಿದಿದ್ದು. ಆ್ಯಂಡ್ ಇದರಲ್ಲಿ 1 ಗಂಟೆಗಿಂತ ಜಾಸ್ತಿ VFX CG ವರ್ಕ್ ಇದೆ. ಸೊ ಅದರಿಂದ ಸಮಯ ಹಿಡಿದಿದೆ. ನನಗೂ ಕೂಡ 4 ಸಿನಿಮಾ ಮಾಡ್ದಂಗೆ ಅನುಭವ ಆಯಿತು. ಬಟ್ ಭಗವಂತನ ಆಶೀರ್ವಾದ ಅಷ್ಟೇ. ಇಷ್ಟು ಒಳ್ಳೆ ಸಿನಿಮಾ ಮೊದಲನೇ ಸಿನಿಮಾಗೆ ಸಿಕ್ಕಿರೋದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಅಷ್ಟೇ. ನೀವು ಸ್ಟೇಜ್ ಮೇಲೆ ಕೂಡ ಹೇಳ್ತಾ ಇದ್ರಿ, ನೀವು ಯಾರಾದರೂ ಕೂಡ ಸಿಂಪಲ್ ಆಗಿರುವಂಥ ಒಂದು ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಹೈಪ್ ಮಾಡ್ತಾ ಇತ್ತು ನೀವು ಶಾಲಾ ದಿನಗಳಲ್ಲಿ ಇದ್ದಾಗ ಅಂತ ಹೇಳ್ಬಿಟ್ಟು. ಸೊ ಅಂತ ಒಂದು ನಿರ್ದೇಶಕನ ಕೈಯಲ್ಲಿ ಲಾಂಚ್ ಆಗಬೇಕು ಅನ್ನುವಂಥ ಆಸೆ ಇತ್ತು, ಕೊನೆಗೂ ಅದು ಈಡೇರಿತು. ಸೊ ಮನೆಯಲ್ಲೆಲ್ಲ ಎಷ್ಟು ಖುಷಿ ಪಟ್ರು ಈ ಒಂದು ವಿಚಾರವನ್ನು ತಿಳಿದು? ಅಲ್ಲ, ಮನೆಯಲ್ಲಿ ಮೊದಲನೇದಾಗಿ ಅವ್ರಿಗೆ ಸಿನಿಮಾ ನಾನು ಮಾಡೋದ್ರ ಬಗ್ಗೆ ಅವ್ರಿಗೆ ಅಂತ ಆಸಕ್ತಿ ಇರಲಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ವಿರೋಧ ಇತ್ತು ಅಂತಲೇ ಹೇಳ್ಬೋದು. ಆದರೆ ಹೌದು, ಬಹಳನೇ ವಿರೋಧ ಇತ್ತು. ಆದರೆ
ಸಿಂಪಲ್ ಸುನಿ ಅವರು ನಿರ್ದೇಶಕರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಒಂದು ಮಟ್ಟಿಗೆ ಜನನೇ ಮಾತಾಡೋಕೆ ಶುರು ಮಾಡಿದ್ರು. ಇಲ್ಲ, ಒಳ್ಳೆ ನಿರ್ದೇಶಕರ ಕೈಯಲ್ಲಿದ್ದಾರೆ, ನಿಮ್ಮ ಮಗಂಗೆ ಒಳ್ಳೇದಾಗತ್ತೆ, ಆತಂಕ ಪಡಬೇಡಿ ಅಂತ ನಮ್ಮ ತಂದೆ ತಾಯಿಗೆ ಜನನೇ ಹೇಳಕ್ ಶುರುವಾದಾಗ ಒಂದು ಮಟ್ಟಿಗೆ ಆಯ್ತು, ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ ಅನ್ನೋ ಥರವೇ ಅವ್ರ ಭಾವನೆ ಆಗು ಕೂಡ. ಆದರೆ ಸಿನಿಮಾ ಹೋಗ್ತಾ ಹೋಗ್ತಾ ನಾವು ಶೂಟಿಂಗ್ ಮತ್ತೆ ನಾವು ಬಿಡ್ತಿರುವಂಥ ಕಾಂಟೆಂಟ್ಗಳನ್ನ ನೋಡಾದ್ಮೇಲೆ ಇವಾಗ ಪರವಾಗಿಲ್ಲ, ಏನೋ ಮಾಡ್ತಿದ್ದಾನೆ ಮಗ ಅನ್ನುವಂಥ ಭಾವನೆ ಇದೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಹತ್ರ ನೇರವಾಗಿ ನಮ್ಮ ತಂದೆ ತಾಯಿ ಯಾವತ್ತು ನೇರವಾಗಿ ವಿಚಾರನ ಚರ್ಚೆ ಮಾಡಿಲ್ಲ, ಅವ್ರಿಗೆ ಏನನ್ಸುತ್ತೆ ಅಂತಾನೂ ಹೇಳಿಲ್ಲ. ಬಟ್ ಈಗ ಅವ್ರಿಗೆ ಯಾವುದೇ ಆತಂಕ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಅಲ್ಲ, ಈಗ ಒಂದು ಸಿನಿಮಾ ಪೋಸ್ಟರ್ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಸಾಂಗ್, ಇವಾಗ ಟ್ರೀಸರೇ ಅಂತ ಅನ್ಕೊಳ್ಳೋಣ, ಮನೆಯವ್ರು ತೋರಿಸಿ ಅಮ್ಮ ನೋಡಿ ಹಿಂಗ ಆಗಿದೆ ಈ ತರ ಅಂತ ಮಾತಾಡುವಂಥದ್ದು, ಈ ತರ ಹಿಂಗ ಆಗ್ತಿದೆ, ಇನ್ನೇ 50 ದಿನಗಳು ಅಷ್ಟೇ ಪೆಂಡಿಂಗ್ ಇದೆ ಸಿನಿಮಾ ರಿಲೀಸ್ಗೆ, ಹೋಗಿ ಮಾತುಕತೆ ಆಡುವಂಥದ್ದು, ಆ ಥರ ಏನು ಪ್ರಯತ್ನ ಮಾಡಿಲ್ವ? ನಮ್ಮ ತಾಯಿಯವ್ರ ಹತ್ರ ಚರ್ಚೆಗಳಾಗ್ತವೆ, ಇಲ್ಲ ಅಂತಲ್ಲ. ಪಾಪ ಅವರು ಸುಮಾರು ಸಣ್ಣ ಪುಟ್ಟ ಅವ್ರಿಗೇನು ಚಿತ್ರರಂಗದ ಬಗ್ಗೆ ಹೆಚ್ಚಿನದಾಗಿ ಗೊತ್ತಿಲ್ಲ. ನಮ್ಗೆ ಯಾರಿಗೂ ನಮ್ಮ ಸಿನಿಮಾ ಕಾಂಟ್ಯಾಕ್ಟ್ ತುಂಬಾ ವಿರಳ. ನಮಗೆ ನಾವು ಹುಟ್ಟು ಬೆಳೆದಿದ್ದು ಎಲ್ಲ ನಮ್ಮ ತುಮಕೂರೇನೆ. ಸೊ ಚಿತ್ರರಂಗ ಇರೋದೇ ಇಲ್ಲಿ ಬೆಂಗಳೂರಿನಲ್ಲಿ. ಸೊ ಬೆಂಗಳೂರು ಸಂಪರ್ಕನೂ ಕಮ್ಮಿ ಮತ್ತು ಚಿತ್ರರಂಗದ ಸಂಪರ್ಕನೂ ನಮಗೆ ಇಲ್ಲ. ಸೊ ಹಾಗಾಗಿ ಹೆಚ್ಚಿನದಾಗಿ ನಮ್ಮ ಕುಟುಂಬದಲ್ಲಿ ನನಗೆ ಗೈಡ್ ಮಾಡಿ ಹಿಂಗೆ ಮಾಡು ಅಂತ ಹೇಳಿರುವಂಥದ್ದು ಕಮ್ಮಿನೇ. ಆದರೆ ಅಫ್ಕೋರ್ಸ್ ನಿರ್ದೇಶಕರಿಗೆ ಯಾವ ರೀತಿ ಗೌರವ ಕೊಡಬೇಕು, ದೊಡ್ಡವ್ರು ಬಂದಾಗ ಯಾವ ರೀತಿ ನಡ್ಕೋಬೇಕು, ಆ ಥರದ್ದು ಸಂಸ್ಕಾರದ ವಿಚಾರಗಳಲ್ಲಿ ನಮ್ಮ ತಾಯಿಯವರು ಹೇಳ್ತಾರೆ. ಆದರೆ ಟೀಸರ್ ಶಾರ್ಟ್ಸ್ ಎಲ್ಲ ನೋಡಿದಾಗ ಅವ್ರಿಗೆ ಆಮೇಲೆ ಜನ ಮಾತಾಡೋದೆಲ್ಲ ಕೇಳಿದಾಗ ಇಲ್ಲ, ಏನೋ ಒಳ್ಳೇದು ಮಾಡ್ತೀಯನಪ್ಪ ಮಗ ಅನ್ನೋಂಥ ಭಾವನೆ ಇದೆ. ನಟನ ಆಗ್ಬೇಕು ಅನ್ನೋಂಥ ಆಸೆ ನಿಮ್ಗೆ ಏನಕ್ಕೆ ಬಂತು? ಗೊತ್ತಿಲ್ಲ ಸರ್, ಅದು ಏನಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಶಾಲೆಯಲ್ಲಿ ನಾಟಕಗಳು ಮಾಡ್ತಾ ಇದ್ದೆ, ಆಮೇಲೆ ಏಕಪಾತ್ರ ಅಭಿನಯಗಳು ಮಾಡ್ತಾ ಇದ್ದೆ. ಅದಾದ ನಂತರ ದೊಡ್ಡವನಾದ್ಮೇಲೆ ಬೀದಿ ನಾಟಕ ಮಾಡ್ತಾ ಇದ್ದೆ. ಯಾರಾದರೂ ನನ್ನ ಕಲಾವಿದ ಅಂತ ಗುರುತಿಸಿದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಈಗ ಬೀದಿ ನಾಟಕದಲ್ಲಿ ಆಯೋಜಕರು ಆರ್ಟಿಸ್ಟ್ ಕಲಾವಿದರೆಲ್ಲ ಈ ಕಡೆ ಬನ್ನಿ, ಆರ್ಟಿಸ್ಟ್ ಎಲ್ಲ ಈ ಕಡೆ ಬನ್ನಿ, ಆರ್ಟಿಸ್ಟ್ ಏನ್ರಿ ನೀವು ಬನ್ನಿ ಈ ಕಡೆ ಅಂತ ಅಂದ್ರೆ, ನಮ್ಗೆ ಆರ್ಟಿಸ್ಟ್ ಅಂತ ಯಾರೋ ಈ ಕಡೆ ತೋರಿಸಿ ಹೇಳಿದ್ರೆ ತುಂಬ ಖುಷಿ. ನನ್ನ ಆರ್ಟಿಸ್ಟ್ ಅಂತ ಗುರುತಿಸಿದ್ರು, ನನ್ನ ಐಡೆಂಟಿಟಿಯಿಂದ ಗುರುತಿಸ್ತಾ ಇದ್ದಾರೆ ಅಂತ ಒಂದು ಖುಷಿ. ಸೊ ಅದು ಹಂಗೆ ಬಂತು. ಆಮೇಲೆ ಬೀದಿ ನಾಟಕಗಳು, ಡ್ರಾಮಾ, ಶಾರ್ಟ್ ಫಿಲ್ಮ್ಗಳು, ಮ್ಯೂಸಿಕ್ ವಿಡಿಯೋಗಳು, ಇದೇ ರೀತಿ ನಮಗೆ ದಾರಿ ಗೊತ್ತಿರಲಿಲ್ಲ. ಸೊ ಸಿಕ್ಕಿದೆಲ್ಲ ಮಾಡಿಕೊಂಡು ಏನೋ ಒಂದು ನಮ್ಮದೇ ದಾರಿ ಹುಡ್ಕೊಂಡು ಬಂದ್ವಿ ಅಷ್ಟೇ. ಫೈನಲಿ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಅದು ಆಕ್ಚುಲಿ ಅವತ್ತು ಮಕ್ಕಳ ದಿನಾಚರಣೆ. ಸೊ ನೀವು ಕೂಡ ಒಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮಗು ಅಂತಾನೆ ಹೇಳ್ಬೋದು, ಚೊಚ್ಚಲ ಸಿನಿಮಾ ಆಗಿರೋದ್ರಿಂದ. ಸೊ ಏನ್ ಹೇಳ್ತೀರಾ ಎಲ್ಲಾ ಕನ್ನಡಿಗರಿಗೆ? ನಾನು ಒಂದು ನಿವೇದನೆ ಏನು ಅಂತಂದ್ರೆ, ಕನ್ನಡದ ಜನತೆಗೆ ಇವಾಗ ಟೀಸರ್, ಗತವೈಭವ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಹಾಡುಗಳು ಬಿಡುಗಡೆ ಆಗ್ತವೆ, ಟ್ರೈಲರ್ ಬಿಡುಗಡೆ ಆಗುತ್ತೆ, ಮತ್ತಷ್ಟು ಕಾಂಟೆಂಟ್ಗಳು ಸಿನಿಮಾದು ಬಿಡುಗಡೆ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನೋಡಿ ಇದರಲ್ಲಿ ಏನಾದರೂ ಪ್ರಾಮಾಣಿಕತೆ ಇದೆ, ಶ್ರಮ ಹಾಕಿದ್ದೀವಿ, ಏನೋ ವಿಭಿನ್ನವಾಗಿ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನ್ಸಿದ್ರೆ ನೀವು ನಮ್ಗೆ ಆಶೀರ್ವಾದ ಮಾಡಿ. ಇಲ್ಲ ಅಂದ್ರೆ ಬೇಡ. ಏನಾದರೂ ನಿಜವಾಗ್ಲೂ ಪ್ರಾಮಾಣಿಕತೆ ಇದೆ ಇವ್ರ ಕೆಲಸದಲ್ಲಿ, ಏನೋ ವಿಶಿಷ್ಟವಾಗಿ ಪ್ರಯತ್ನ ಪಟ್ಟಿದ್ದಾರೆ, ಜೆನ್ಯೂನ್ ಎಫರ್ಟ್ ಇದೆಯಪ್ಪ ಅಂತ ಅನ್ಸಿದ್ರೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಟ ದುಷ್ಯಂತ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.